ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ಇದು ಮೈಸೂರು ಕಾರ್ತಿಕ್ ಬಡಾವಣೆ, ರಾಮಕೃಷ್ಣ ನಗರ. ಮೈಸೂರು ಹೆಸರಾಂತ ಆಂದೋಲನ ಸರ್ಕಲ್ ರಾಮಕೃಷ್ಣ ನಗರ, ಇನ್ನೊಂದು ಭಾಗದಲ್ಲಿ ವಾಸು ಲೇಔಟ್. ಇದು ಮೂರು ಲೇಔಟ್ಗಳ ಮಧ್ಯದಲ್ಲಿ ಇರುವಂತಹ ದಟ್ಟಗಳ್ಳಿಗೂ ಮುಂಚೆ ಇರುವಂತಹ ವಾಸು ಲೇಔಟಲ್ಲಿದ್ದೀನಿ. ಏನು ಈ ಲೇಔಟಿನ ಸ್ಪೆಷಾಲಿಟಿ ಅಂತ ಅಂದರೆ ಸ್ನೇಹಿತರೆ, ಬಿಫೋರ್ ರಿಂಗ್ ರೋಡ್ಗೂ ಮುಂಚೆ ಇರುವಂತಹ ಲೇಔಟು. ಒಂದು ಭಾಗದಲ್ಲಿ ಕುವೆಂಪು ನಗರ ಎಂಡ್ ಆಗುತ್ತೆ, ಎಲ್ಲಿಗೆ ಆಂದೋಲನ ಸರ್ಕಲ್ಲು. ಒಂದು ಭಾಗಕ್ಕೆ ರಾಮಕೃಷ್ಣ ನಗರ ಇದೆ, ಇನ್ನೊಂದು ಭಾಗಕ್ಕೆ ವಾಸು ಬಡಾವಣೆ. ಈ ಮೂರು ಲೇಔಟು ಮತ್ತು ರಿಂಗ್ ರೋಡ್ ಮಧ್ಯದಲ್ಲಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟ್ ಇದು. ನೋಡಿ, ನೋಡ್ತಾ ಇರ್ಬೋದು, ಈಗಾಗಲೇ ಭಾಳಷ್ಟು ಮನೆಗಳಾಗಿರುವಂತಹ ಏರಿಯಾ. ಮೈಸೂರು ಸಿಟಿ ಸೆಂಟರ್, ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಅಲ್ಲಿಂದ ಈ ಲೊಕೇಶನ್ ಈಸ್ ಅಬೌಟ್ 7 ಕಿಲೋಮೀಟರ್ಸ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರುವಂತಹ ಬಡಾವಣೆ ಇದು. ಸೊ ದಟ್ಟಗಳ್ಳಿಗೂ ಮುಂಚೆ ಯಾಕೆ ಈ ಲೇಔಟ್ನ ಸ್ವಲ್ಪ ಸ್ಪೆಷಲ್ ಲೇಔಟ್ ಅಂತಂದರೆ, ರಿಂಗ್ ರೋಡ್ ದಾಟೋಂಗಿಲ್ಲ. ರಿಂಗ್ ರೋಡ್ಗೂ ಮುಂಚೆ ಆಂದೋಲನ ಸರ್ಕಲ್ ಇಂದ ನೀಲಾಂಜ ಮಹೇಶ್ ಪ್ರಸಾದ್ ಹೋಟ್ಲಿದೆ. ಒಂದು ಲ್ಯಾಂಡ್ ಮಾರ್ಕ್ ಎಲ್ಲಿದೆ ಅಂತ ಗೊತ್ತಾಗಲಿ ಅಂತ ಹೇಳ್ತೀನಿ. ನೀಲಾಂಜನೇಯ ಮಹೇಶ್ ಪ್ರಸಾದ್ ಹೋಟೆಲ್ ಹಿಂಭಾಗಕ್ಕೆ ಬರುವಂತಹ ಈ ಕಾರ್ತಿಕ್ ಲೇಔಟ್ ಅಂತ ಈ ಜಾಗದ ಹೆಸರು, ಈ ಲೇಔಟಿನ ಹೆಸರು. ಇಲ್ಲಿ ನೋಡ್ತಾ ಇರುವಂತಹ ನಿವೇಶನ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಭಾಳ ಜನ ಕೇಳುವಂಥ ವಿಚಾರ ಏನಂತಂದರೆ, ನೀವು ಲೊಕೇಶನ್ ತೋರಿಸಿದಾಗ ಅಥವಾ ಲೇಔಟ್ಗಳ ಬಗ್ಗೆ ಪರಿಚಯ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಚಾರನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಅಂತ. ಏನು, ಇವಾಗ ನೀರಿನ ವ್ಯವಸ್ಥೆ ಇಲ್ಲಿಗೆ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಬಂದಿದೆಯಾ ಇಲ್ವಾ, ಲೇಔಟಿನಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇದೆ. ಅತಿ ಶೀಘ್ರದಲ್ಲೇ ಕಾವೇರಿ ಆರ್ ಕಬಿನಿ ವಾಟರ್ ಸಪ್ಲೈ ಬಂದಿದೆ, ಭಾಳಷ್ಟು ಈ ಏರಿಯಾ ಸುತ್ತಮುತ್ತದಲ್ಲಿ ಇದೆ. ಈವನ್ ದಟ್ಟಗಳಿಲ್ಲೂ ಇದೆ. ಅತಿ ಶೀಘ್ರದಲ್ಲಿ ಅದು ಸಹ ಇಲ್ಲಿಗೆ ಸಪ್ಲೈ ಇದೆ. ನೆಕ್ಸ್ಟು, ಕರೆಂಟ್ ಪ್ರಾಬ್ಲಮ್ ಏನು ಇಲ್ವಾ ಅಂತ ಭಾಳಷ್ಟು ಜನ ಕೇಳಿದ್ರಿ. ನೋಡಿ, ಅದಕ್ಕೆ ತೋರಿಸ್ತಾ ಇದ್ದೀನಿ, ವಿದ್ಯುತ್ ಸರಬರಾಜು ಇರುವಂತಹ ವ್ಯವಸ್ಥೆ. ನೆಕ್ಸ್ಟು, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆಯಾ, ಕ್ಲೀನಾಗಿರುವಂತಹ, ಎಲ್ಲೂ ಸಹ ಅಡುಕು ತೊಡುಕುಗಳಿಲ್ಲದೆ ಇರುವಂತಹ ಒಳಚರಂಡಿ ವ್ಯವಸ್ಥೆ, ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ನ ಮಾಡಿದಾರಾ, ಕ್ಲಿಯರಾಗಿ ಕನೆಕ್ಟಿವಿಟಿ ಕೊಟ್ಟಿದ್ದಾರಾ. ನಾವಿಲ್ಲಿ ಮನೆ ಕಟ್ಕೊಂಡಿದ್ದರೆ ನಮ್ಮ ಮನೆಯಿಂದ ಬರುವಂತಹ ನೀರು ಎಕ್ಸಿಟ್ ಏನಾಗುತ್ತೆ ಅದು ಕ್ಲಿಯರಾಗಿ ಹೋಗಿ STP ಸೇರ್ಕೊಳ್ಳುತ್ತಾ ಅಂತ. ಖಂಡಿತವಾಗ್ಲೂ ಆ ಥರ ಯಾವುದೇ ತರಹ ತೊಂದರೆಗಳಿಲ್ಲದೆ ಇರುವಂತಹ ಏರಿಯಾ ಇದು. ನೆಕ್ಸ್ಟ್ ವಿಚಾರ ಕೇಳುವಂಥದ್ದು, ಟಾರ್ ರೋಡ್, ಕನೆಕ್ಟಿಂಗ್ ಟಾರ್ ರೋಡ್. ನೋಡಿ, ಇದು ಒಂದು ಭಾಗದಲ್ಲಿ ಕನೆಕ್ಟಿಂಗ್ ರೋಡ್ ಫ್ರಮ್ ಆಂದೋಲನ ಸರ್ಕಲಿಂದ ಕಾರ್ತಿಕ್ ಬಡಾವಣೆ. ಒಂದು ಕಡೆಗೆ 40 ಅಡಿ, ಒಂದು ಕಡೆ 30 ಅಡಿ ರಸ್ತೆ, ಎಲ್ಲ ಡಾಂಬರೀಕರಣ ಟಾರ್ ರೋಡ್ಗಳಾಗಿದೆ. ಅವೆನ್ಯೂ ಟ್ರೀಸ್ಗಳನ್ನ ಹಾಕಿದ್ದಾರೆ. ಸೊ ನೋಡ್ಬೋದು, ನಮ್ಮ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಸೊ ಪ್ರಾಪರ್ಟಿ ಹೇಗಿದೆ, ಯಾವ ಥರ ಇದೆ, ಮನೆಗಳು ಹೇಗಿದೆ ಅಂತ ಜಸ್ಟ್ ಐ ವಾಂಟ್ ಟು ಗಿವ್ ಯು ಅ ಫೀಲ್ ಆಫ್ ದಿಸ್ ಏರಿಯಾ. ನಾನು ಬರೀ ಒಂದೇ ಸೈಟ್ನ ತೋರಿಸ್ಬಿಟ್ಟು ಈ ಸೈಟ್ ಸೇಲ್ಗಿದೆ ಅಂತಂದರೆ, ಆ ಸೈಟ್ ನೋಡಿದ ನಂತರ ಬೇರೆ ಅಕ್ಕಪಕ್ಕದಲ್ಲಿ ಮನೆಗಳಾಗಿದೆಯಾ ಅಂತ ಕೇಳ್ತಾರೆ ಭಾಳಷ್ಟು ಜನ. ಅದೊಂದು ಕ್ವಶನ್ನು, ಮನೆಗಳಾಗಿದೆಯಾ ಅಂತ. ಈ ಕಾರ್ತಿಕ್ ಬಡಾವಣೆ ಏನಿದೆ ಇಲ್ಲಿ, ನಾನು ಆ್ಯಾವ್ರೇಜ್ ತೊಗೋತೀನಿ ಅಂದರೆ ಒಂದು 100 ಮನೆ ಇರ್ಬೋದು ಇವತ್ತಿನ ದಿವಸದಲ್ಲಿ. ಸೊ ಫೇಸ್ 1 ಫೇಸ್ 2 ಅಂತ ಇದೆ. ಇವಾಗ ಫೇಸ್ 2 ಒಳಗಿದ್ದೀನಿ. ಫಸ್ಟ್ ಈ 2 ಭಾಗಗಳು ಸೇರಿದ್ರೆ ಒಂದು 100 ಮನೆ ಇದೆ ಈ ಏರಿಯಾದಲ್ಲಿ. ದಟ್ಟಗಳ್ಳಿಗೆ ಹೇಳಿದ್ನಲ್ಲ, ದಟ್ಟಗಳ್ಳಿ ಮೈಸೂರು ಹೆಸರಾಂತ ಲೇಔಟು, ಬುಡಾದವ್ರು ಮಾಡೋ ದಟ್ಟಗಳ್ಳಿ ರಿಂಗ್ ರೋಡ್ ಮುಂಚೆ ಇರುವಂತಹ ಬಡಾವಣೆ ಇದು, ಕಾರ್ತಿಕ್ ಲೇಔಟ್ ಅಂತ ಈ ಲೇಔಟಿನ ಹೆಸರು. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 7 to 8 ಕಿಲೋಮೀಟರ್ಸ್ ಒಳಗೆ ಇರುವಂತಹ ಏರಿಯಾ ಇದು. ಇನ್ನೊಂದೆರಡು ಲೊಕ್ಯಾಲಿಟಿ ಬಗ್ಗೆ ಹೇಳಬೇಕು ಇದನ್ನು ಅಂತಂದರೆ, ಮನೆ ಕಟ್ಕೊಂಡು ವಾಸ ಇರಲಿಕ್ಕೆ, ಮೈಸೂರಿನಲ್ಲಿ ನಾವು ಮನೆ ಕಟ್ಕೊಂಡು ವಾಸ ಇರಬೇಕು, ಏರಿಯಾ ಚೆನ್ನಾಗಿರಬೇಕು, ಸುತ್ತಮುತ್ತ ಮನೆ ಇರಬೇಕು, ಎಲ್ಲದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದು ಒನ್ ಆಫ್ ದೋಸ್ ಲೊಕ್ಯಾಲಿಟೀಸ್ ದಟ್ ಯು ಶುಡ್ ಲುಕ್ ಇನ್ ಟು. ಏನು, ಎಲ್ಲ ತರಹದ ಸೌಲಭ್ಯಗಳು ಇದೆ. ಮನೆ ಕಟ್ಕೊಂಡಿರಲಿಕ್ಕೆ, ವಾಸ ಇರಲಿಕ್ಕೆ ಭಾಳ ಸೂಕ್ತವಾಗಿರುವಂತಹ ಜಾಗ. ಗಲಾಟೆನೂ ಇಲ್ಲ. ಮೇನ್ ರೋಡಿಂದ ಹಾರ್ಡ್ಲಿ ಅಬೌಟ್ 200 to 300 ಮೀಟರ್ಸ್. ಯಾವ ಮೇನ್ ರೋಡು? ದಟ್ಟಗಳ್ಳಿಯಿಂದ ಆಂದೋಲನ ಸರ್ಕಲ್ಗೆ ಹೋಗುವಂತಹ ಮೇನ್ ರೋಡು ಪಕ್ಕದಲ್ಲೇ ಇರುವಂಥದ್ದು. ಬಟ್ ಆದರೂ ಮೇನ್ ರೋಡಿಗೆ ತುಂಬ ಹತ್ತಿರ ಇದ್ದರೂ ಆಗಲ್ಲ, ಗಲಾಟೆ ಇರುತ್ತೆ. ಇಲ್ಲಿ ಆ ಥರ ಯಾವುದೇ ತರಹದ ಗಲಾಟೆಗಳು ಇಲ್ಲದೇ ಇರುವಂತಹ ಏರಿಯಾ ಇದು. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಯಾವ ಸೈಟು ಸೇಲ್ಗಿದೆ ಅನ್ನೋದನ್ನು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ. ಅದರ ಬೆಲೆ ಎಷ್ಟು, ಏನು ಫೇಸಿಂಗ್ ಇದೆ, ಎಲ್ಲವನ್ನು ಡಿಸ್ಕ್ರಿಪ್ಷನನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ.
ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಲೋನ್ ಆಗುತ್ತೆ. ಅಬೌಟ್ 75% ಸಾಲ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಇದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ನನ್ನನ್ನು ವಾಟ್ಸಪ್ಪಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ, ಯು ಕ್ಯಾನ್ ಕಾಲ್ ಮಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.